ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಮನ್ ಲೀಫ್ ಅಂದರೆ ನಿಂಬೆ ಗಿಡದ ಎಲೆಯಿಂದ ಟೀ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ನಾನು ಸ್ವಲ್ಪ ಟೀ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಕಪ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೀ ಪೌಡ್ರ್ ಹಾಕ್ತಾಯಿದ್ದೀನಿ. ಏನಂದರೆ ಟೀ ಪೌಡ್ರು ಪ್ಲೇನೇ ಇರಲಿ, ಮಸಾಲೆ ಬೇಡ. ಲೆಮನ್ ಎಲೆ ಇರುತ್ತಲ್ಲ, ನಿಂಬೆ ಗಿಡದ ಎಲೆ, ಅದು ಟೇಸ್ಟು ಚೇಂಜ್ ಆಗಿಬಿಡತ್ತೆ ಅಂತ ಅಷ್ಟೇ. ಈಗ ನಿಂಬೆ ಹಣ್ಣಿಂದು ಎಲೆಗಳನ್ನು ನೀವು ಎಷ್ಟು ಬೇಕು ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಒಂದು 6ರಿಂದ 7 ಎಲೆ ಇದೆ. ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಹಣ್ಣಿನ ಎಲೆನ ನಾನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಈ ರೀತಿಯಾಗಿ ಕುದೀತಾ ಇರೋದಕ್ಕೆ ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲೂ ಸ್ವಲ್ಪ ಕುದಿಬೇಕದು ಚೆನ್ನಾಗಿ. ನೋಡಿ, ಈ ರೀತಿ ಕುದೀತಾ ಇರೋದಕ್ಕೆ ನಿಮಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ನೀವು ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೋಬೋದು. ಯಾವುದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಬಳಸ್ಕೊಳ್ಳಿ. ಈ ರೀತಿ ತಿರುಗಿಸಿ ಸಕ್ಕರೆ ಎಲ್ಲ ಕರಗಬೇಕದು. ತುಂಬ ಚೆನ್ನಾಗಿರುತ್ತೆ ಟೀ ಮಾಡಿದಾಗ. ಒಂದೆರಡೆರಡು ಎಲೆ, ಮಾಮೂಲಿ ಟೀ ಮಾಡಿದಾಗ 2 ಎಲೆ ಹಾಕ್ಕೊಂಡ್ರೆ ಆಯಿತು. ತುಂಬ ಒಂಥರ ಟೇಸ್ಟ್ ಚೇಂಜ್ ಅನಿಸುತ್ತೆ, ಆವಾಗ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಸೋಸ್ಕೊಳ್ತೀನಿ. ನಿಂಬೆ ಎಲೆ ಹಾಕಿದ್ರೆ ಒಡ್ಕೊಳ್ಳುತ್ತೆ ಆ ಥರ ಏನೂ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ಏನೂ ಒಡ್ಕೊಳ್ಳಲ್ಲ. ಕಲರ್ ಕೂಡ ಮಾಮೂಲಿ ಟೀ ಥರನೇ ಇದೆ. ತುಂಬ ಚೆನ್ನಾಗಿರುತ್ತೆ ಟೀ ಮಾತ್ರ, ಸೂಪರಾಗಿರುತ್ತೆ. 2-3 ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಮಾತ್ರ ಸೂಪರಾಗಿರುತ್ತೆ. ನೋಡಿ, ನೀವು ಕೂಡ ಮಾಡಿ ನೋಡಿಬಿಟ್ಟು ಹೇಳಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.